ಹನಿ ವ್ಯಾಕ್ಸ್ ಹೆಂಗಿರುತ್ತೆ ಅಂದರೆ ಜೆಲ್ ಟೈಪ್ ಇರುತ್ತೆ. ಓಕೆ, ಬಟ್ ಇದು ಅಂತೂ ನಾನು ಜಾಸ್ತಿ ನನ್ನ ಕ್ಲೈಂಟ್ಸಿಗೆ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಪ್ರಿಫರೆನ್ಸ್ ಕೊಡೋದು ಓನ್ಲಿ ಅವ್ರಿಗೆ ರೀಕಾ ವ್ಯಾಕ್ಸ್ ಕೊಡ್ತೀನಿ, ಸ್ಟೂಡೆಂಟ್ಸಿಗಂತ ತೋರ್ಸಕ್ಕಂತೇಳಿ ಇವತ್ತು ತೋರ್ಸಕ್ಕೆ ಇಟ್ಟಿರೋದು. ಹನಿ ವ್ಯಾಕ್ಸ್ ಏನು ಮಾಡ್ತೈತಿ ಅಂದರೆ ಬರೀ ಹೇರ್ ಅಷ್ಟೇ ರಿಮೂವ್ ಮಾಡುತ್ತೆ, ಇದು ಯಾವುದೇ ಥರ ಟ್ಯಾನ್ ರಿಮೂವ್ ಮಾಡೋದಿಲ್ಲ. ಓಕೆ, ಆಮೇಲೆ ಇದು ಸ್ಟ್ರಕ್ಚರ್ ಜೆಲ್ ಥರ ಇರುತ್ತೆ. ನಿಮಗೆ ರೀಕಾ ವ್ಯಾಕ್ಸ್ನಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ. ಗೋಲ್ಡನ್ ವ್ಯಾಕ್ಸ್, ಜೆಲ್ ವ್ಯಾಕ್ಸು, ಚಾಕ್ಲೇಟು, ವೈಟ್ ಚಾಕ್ಲೇಟ್, ಈ ಥರ ತುಂಬ ಫ್ಲೇವರ್ಸ್ ಇರುತ್ತೆ. ಇದರಲ್ಲಿ ಇವಾಗ ನನಗೆ ಬೆಸ್ಟ್ ರಿಸಲ್ಟ್ ಅಂತ ಅನಿಸಿದ್ದು ರೀಕಾ ಗೋಲ್ಡ್ ವ್ಯಾಕ್ಸ್. ತುಂಬ ನಿಮ್ಗೆ ಇದು ಜೆಲ್ ಟೈಪಲ್ಲಿ ಇರುತ್ತೆ ಮತ್ತು ನಿಮಗೆ ಮಾಡೋಕ್ಕೂ ಈಸಿ ಆಗುತ್ತೆ. ಹನಿ ವ್ಯಾಕ್ಸ್ ಏನಾದರೂ ಬಿಗಿನರ್ಸ್ ಆದ್ರೂ ನೀವು ಮಾಡಿದ್ರು ಬರುತ್ತೆ. ಬಟ್ ರೀಕಾ ವ್ಯಾಕ್ಸ್ ನೀವು ಪ್ರೊಫೆಷ್ನಲ್ಸ್ ಆದಮೇಲೆ ನೀವು ಮಾಡಿದ್ರೆ ಬೆಸ್ಟು. ಇದಂತೂ ಯಾರೋ ಕ್ಲೈಂಟ್ಸ್ ಮಾಡಿಸ್ಕೊಳ್ಬೇಕಂದ್ರೂ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಹತ್ರನೇ ಮಾಡಿಸ್ಕೊಂಡ್ರೆ ಬೆಸ್ಟು. ಅನ್ಪ್ರೊಫೆಷ್ನಲ್ ಇದ್ದೀರಾ ಅಂತಂದರೆ ಸ್ಕಿನ್ ಫೀಲ್ ಆಗುತ್ತೆ. ವ್ಯಾಕ್ಸ್ ಮಾಡಿದ ತಕ್ಷಣ ಏನಾಗ್ಬಿಡ್ತೈತಿ, ಅವ್ರೇನಾದರೂ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಒಂಥರ ಆಮೇಲೆ 2 ಡೇಸ್ಗೆಲ್ಲ ಸ್ಕಿನ್ ಸುಟ್ಟಂಗೆ ಆಗ್ಬಿಟ್ಟಿರ್ತೈತಿ. ಅದಕ್ಕೆ ಇದು ಮಾತ್ರ ಒಂದೇ ಟೈಮ್ ಮಾಡೋದು ರೀಕಾ ವ್ಯಾಕ್ಸ್. 2-3 ಟೈಮಿಗೆ ಹನಿ ವ್ಯಾಕ್ಸಿಗೆ ಹೆಂಗೆ ಹೇರ್ ಬಂದಿಲ್ಲ ಅಂದರೆ 2-3 ಸಾರಿ ಹಾಕ್ತೇವಲ್ವಾ, ಇದು ಹಂಗಲ್ಲ. ಇದು ಒಂದೇ ಟೈಮ್, 1 ಟೈಮ್ ಹಾಕಿದ ಮೇಲೆ ಮತ್ತೆ ಆ ಜಾಗದಲ್ಲಿ ಹಾಕಂಗಿಲ್ಲ. ಬಟ್ ಹೇರ್ ಮಾತ್ರ ನೀಟ್ಲಿ ಹೋಗುತ್ತೆ. ಇದು ಹನಿ ವ್ಯಾಕ್ಸು ಸ್ವಲ್ಪ ಮೇಲಿಂದ ಹೋಗಿದ್ರೆ ಇದು ಪೂರ್ತಿ ರೂಟಿಂದನೇ ಹೋಗುತ್ತೆ. ಜೊತೆಗೆ 2 ಮಂತ್ಸ್ವರೆಗೂ ಏನು ಚಿಂತೆ ಇಲ್ಲ, 2 ಮಂತ್ಸ್ ತನಕ ಏನು ಬರಲ್ಲ. ಹನಿ ವ್ಯಾಕ್ಸ್ 1 ಮಂತಿಗೆ ಬರುತ್ತೆ, ಮತ್ತು 1 ಮಂತಿಗೆ ಮಾಡಿಸ್ಬೇಕು. ಬಟ್ ಇದ್ರದ್ದು ಪ್ಲಸ್ ಪಾಯಿಂಟ್ ಏನಂದರೆ ಹೇರ್ ಹೋಗುತ್ತೆ, ಹೇರ್ ರೂಟಿಂದ ಹೋಗುತ್ತೆ, ಸ್ಕಿನ್ನಲ್ಲಿರೋದು ಟ್ಯಾನ್ ಕೂಡ ಹೋಗುತ್ತೆ, ಮತ್ತು ಹೇರ್ ಗ್ರೋತ್ ಕಡಿಮೆ ಕೂಡ ಆಗುತ್ತೆ ಬರ್ತಾವೆ. ನನ್ನ ಪ್ರಿಫರೆನ್ಸ್ ಕೊಡೋದು ರೀಕಾ ವ್ಯಾಕ್ಸ್. ಇದಂತೂ ನಿಮಗೆ ತೋರ್ಸಕ್ಕಂತಲೇ ಇಟ್ಟಿರೋದು, ನಾನು ಕ್ಲೈಂಟ್ಸಿಗೆ ಮಾಡೋದೇ ಇಲ್ಲ. ಓನ್ಲಿ ಹೇರ್ ಹೋಗುತ್ತೆ ಅಷ್ಟೇ. ಬಿಫೋರ್ ಆ್ಯಂಡ್ ಆಫ್ಟರ್ ಈ ಥರದ್ದು ಬರುತ್ತೆ, ಇವು ಹಾಕಲೇಬೇಕು. ಯಾಕಂದರೆ ಇದನ್ನ ಹಾಕಿದರೆ ಕೂಡ ನಿಮಗೆ ನೀಟಾಗಿ ವ್ಯಾಕ್ಸ್ ಇದಾಗುತ್ತೆ. ಯಾಕಂದರೆ ಇದು ನೀರಿಗೆಲ್ಲ ಹೋಗೋಲ್ಲ ರೀಕಾ ವ್ಯಾಕ್ಸ್. ಇದೇನೇ ಇದ್ರೂ ಆಯಿಲ್ ಈ ಥರದ್ದು ಒಂದು ಆಫ್ಟರ್ ಇರುತ್ತೆ, ಹಾಕಬೇಕು. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲಾಂದ್ರೆ ಕೋಕೋನಟ್ ಆಯಿಲ್ ಹಾಕ್ಬೋದು. ಬಟ್ ಪ್ರೊಫೆಷ್ನಲ್ ರೀಕಾದ ಆಫ್ಟರ್ ಹಾಕೋದೇ ಬೆಸ್ಟ್ ಇರುತ್ತೆ. ಇದು ನೀವು ಕ್ಲೈಂಟ್ಸಿಗೆಲ್ಲ ಮಾಡಬೇಕು ಅಂದಾಗ ನೀವು ಚೆನ್ನಾಗಿ ಫಸ್ಟ್ ಲೆಗ್ಗಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಪ್ರೋ ಆದಮೇಲೆ ಮಾಡಬೇಕಿದು ನೀವು ಕ್ಲೈಂಟ್ಸಿಗೆ. ಅಲ್ಲಿವರೆಗೂ ಮಾಡೋಕ್ಕೆ ಬರಲ್ಲ. ಏನಕ್ಕಂದರೆ ಇದು ಸ್ಕಿನ್ ಫೀಲ್ ಆಗುತ್ತೆ. ಇದಕ್ಕೆ ಯಾವ ಥರ ಮಷೀನು, ಈ ಮಷೀನ್ ಇರುತ್ತೆ, ಇದು ಸಿಂಗಲ್ ನೋಡಿ. ಇದನ್ನು ತೆಗೆದು ಒಬ್ರು ಪೂರ್ತಿ ಲೆಗ್ಸ್ ಹ್ಯಾಂಡ್ಸ್ ಎಲ್ಲ ಇದ್ರೆ ಮಾತ್ರ ಇದನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು. ಯಾಕಂದರೆ ಇದು ಮತ್ತೆ ಇನ್ನೊಬ್ರಿಗೆ ಬರಲ್ಲ ಯೂಸ್ ಮಾಡೋಕ್ಕೆ. ಇದು ಹೀಟ್ ಆಗ್ತೈತಿ, ಹೀಟ್ ಆದಮೇಲೆ ಇದು ರೋಲ್ ಆನ್, ವ್ಯಾಕ್ಸ್ ರೋಲ್ ಆನ್ ಇದೆ, ಈ ಥರದ ಮಾಡ್ಕೋಬೋದು. ಇದು ಒಬ್ರಿಗೆ ಮಾಡಿದರೆ ಮತ್ತೆ ನೀವು ಉಳಿತಂದ್ರೂ ಕೂಡ ಥ್ರೋ ಮಾಡೋದೇ, ಇದನ್ನು ಇಟ್ಕೊಳಕ್ಕೆ ಬರಲ್ಲ. ಈ ಸ್ಟ್ರಿಪ್ಸ್ಲಿಂದನೇ ವ್ಯಾಕ್ಸ್ನ ರಿಮೂವ್ ಮಾಡೋದು. ಸೊ ರೀಕಾ ವ್ಯಾಕ್ಸಿಗೆ ಹೋಲ್ಸ್ ನಿಮ್ಮ ಕಡೆ ಇರಲಿ, ನಿಮ್ಮ ಹ್ಯಾಂಡ್ಸ್ ಅಂದರೆ ಗ್ರಿಪ್ ಇರುತ್ತೆ, ಹೋಲ್ಸ್ ನಿಮ್ಮ ಕಡೆ ಇರಲಿ. ಇದು ಸಾಫ್ಟ್ ಇದ್ದಿದ್ದು ಸ್ಕಿನ್ನಿಗಿರಲಿ. ಅಂದರೆ ಇದು ಹೋಲ್ಸ್ ಇರೋದ್ರಿಂದ ನಿಮ್ಗೆ ಕೈಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ, ನಿಮ್ಗೆ ಕಿತ್ತೋಕ್ಕೂ ಈಸಿ ಆಗುತ್ತೆ. ಕೈಗೆ ಏನಾದರೂ ಅಂಟೋ ಥರ ಜಿಗಿಟ್ ಥರ ಫೀಲ್ ಆಗ್ತಾ ಇತ್ತಂದರೆ, ಯಾಕಂದ್ರೆ ಹಂಗಿದ್ರೆ ವ್ಯಾಕ್ಸ್ ಮಾಡೋಕ್ಕೆ ಬರಲ್ಲ. ನೀವು ಅವಾಗವಾಗ ಪೌಡ್ರ್ ಹಚ್ಕೋಬೇಕಾಗುತ್ತೆ ಕೈ, ಅವಾಗ ಮಾಡ್ಬೋದು. ವ್ಯಾಕ್ಸ್ ಯಾವಾಗಲೂ ದಪ್ಪ ಹಚ್ಚಬೇಡಿ, ಕ್ರೀಮ್ಸು ಅಲ್ಲೇ ಫೇಲ್ ಆಗೋದು. ಆದಷ್ಟು ನಿಮ್ಗೆ ಎಷ್ಟು ತಳ್ಳಗಾಗುತ್ತೆ ಅಷ್ಟೇ ತಳ್ಳಗೆ ಹಚ್ಕೊಳ್ಳಿ. ಹೀಟ್ ಮೇಂಟೈನ್, ಒಂದು ಹೀಟ್ ಇರಬೇಕು, ಜಾಸ್ತಿ ಕೂಲ್ ಇರಬಾರ್ದು, ಜಾಸ್ತಿ ಹೀಟ್ ಇರಬಾರ್ದು, ಒಂದೇ ಕನ್ಸಿಸ್ಟೆನ್ಸಿ ಇರಬೇಕು. ಅದೇ ಅಷ್ಟೇ ಒಂದು ತಳ್ಳವಾಗಿ ನೀಟಾಗಿ ಹಚ್ಕೊಂಡು ಮಾಡಿರಿ. ಯಾಕಂದರೆ ಸ್ಟ್ರಿಪ್ಸು ತುಂಬೋದಿಲ್ಲ. ನೀವು ದಪ್ಪ ಹಚ್ಬಿಟ್ರೆ ಸ್ಟ್ರಿಪ್ಸು ತುಂಬತೈತಿ, ಕ್ರೀಮ್ ಜಾಸ್ತಿಯಾಗಿ ನಿಮಗೆ ಕಿತ್ತಕ್ಕೂ ಬೇಜಾರಾಗುತ್ತೆ. ಸ್ಟ್ರಿಪ್ಲೆಸ್ ಇದಕ್ಕೆ ಇವಾಗ ಇದೇ ರೀಕಾ ವ್ಯಾಕ್ಸ್ಗೆ ಇದು ಸ್ಟ್ರಿಪ್ಲಿಂದ ತೆಗೆಯೋದು. ಹನಿ ವ್ಯಾಕ್ಸು ಕೂಡ ಸ್ಟ್ರಿಪ್ಲಿಂದ ತೆಗೆಯೋದು. ಈ ವ್ಯಾಕ್ಸು ಇದು ಸ್ಟ್ರಿಪ್ಲೆಸ್. ಇದನ್ನ ಏನು ಟ್ಯಾಬ್ಲೆಟ್ಸ್ ಥರ ಇರುತ್ತೆ, ಇದನ್ನು ನಾವು ಮಷಿನ್ಗೆ ಹಾಕ್ತೀವಿ, ಕ್ರೀಮ್ ಸ್ಟ್ರಕ್ಚರಿಗೆ ಬರುತ್ತೆ. ಆಮೇಲೆ ಹಚ್ಬಿಟ್ಟು ಇವಾಗ ಯೂಶ್ವಲಿ ಜಾಸ್ತಿ ಇದನ್ನು ಫೇಸ್ಗೆ, ಅಪ್ಪರ್ ಲಿಪ್ಗೆ, ಸೈಡ್ ಲಾಕ್ಸ್, ಹೇರ್ ಏನೇ ಇದ್ರು ಅದಕ್ಕೆ ಜಾಸ್ತಿ ತಗೊಳ್ತೀವಿ. ಅದನ್ನು ಕ್ರೀಮ್ ಈ ಥರ ವುಡನ್ ಸ್ಟಿಕ್ಲಿಂದ ಕ್ರೀಮ್ ಹಚ್ಚಿ, ಸ್ಟ್ರಿಪ್ಸ್ ಯೂಸ್ ಇಲ್ಲ, ಈ ಕ್ರೀಮ್ಲೇ ಫೀಲ್ ಆಫ್ ಮಾಡ್ಬಿಡ. ಟ್ಯಾಬ್ಲೆಟ್ ಅಂತ ಇದರಲ್ಲಿ ಈ ರೀಕಾ ವ್ಯಾಕ್ಸ್ನಲ್ಲಿ ಬ್ರೆಜಿಲ್ ವ್ಯಾಕ್ಸ್, ಇಲ್ಲಿ ಕೂಡ ನಿಮಗೆ ಸ್ಟ್ರಿಪ್ಲೆಸ್ ಸಿಗುತ್ತೆ. ಇನ್ನೊಂದಿದೆ ಅಲ್ಲಿ ಒಳಗಿದೆ, ತೋರಿಸ್ತೀನಿ. ರೀಕಾ ವ್ಯಾಕ್ಸ್ನಲ್ಲಿ ಇದೇ ಥರ ದೊಡ್ಡ ಇದರಲ್ಲೇನೋ ಬರುತ್ತೆ, 1 kg ನಿಮಗೆ. ಅದು ಕೂಡ ಸ್ಟ್ರಿಪ್ಲೆಸ್. ಅದನ್ನೇ ಹಚ್ಚಿನೇ ಕ್ರೀಮೇ ಫೀಲ್ ಆಫ್ ಮಾಡೋದು.